ಮತ್ತೆ ಅವ್ನು ಯಾರನ್ನಾದ್ರೂ ಒಬ್ಬರನ್ನ ತುಂಬಾ ವಿಶ್ವಾಸಕ್ಕೆ ತಗೊಂಡಾಗ, ಅದು ರಕ್ಷಿತನ ವಿಚಾರದಲ್ಲಾಗ್ಬೋದು ಅಥವಾ ಕಾವ್ಯನ ವಿಚಾರದಲ್ಲಾಗ್ಬೋದು, ತುಂಬಾ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾನೆ. ಗಿಲ್ಲಿ ಇಲ್ಲಿವರೆಗೂ ಬರ್ಬೇಕು ಅಂತಂದ್ರೆ ತುಂಬಾನೇ ಸ್ಟ್ರಗಲ್ ಇದೆ. ನಮ್ಮ ಭಾವನೆಗಳನ್ನ ಹೊರಗೆ ಹಾಕಿದಾಗ ಎಲ್ಲಿ ಅದು ಹೊರಗಡೆ ಒಂದು ವೀಕ್ನೆಸ್ ಆಗಿ ಕಾಣಿಸ್ಕೊಳ್ಳುತ್ತೋ ಅಂತ, ಇಲ್ಲಿವರೆಗೂ ಅವನ ಜರ್ನಿ ಆಗ್ಲಿ, ಅವನ ಕಷ್ಟಗಳನ್ನಾಗ್ಲಿ ಅವ್ನು ಯಾವತ್ತೂ ಅದು ಕಣ್ಣೀರ್ ರೂಪದಲ್ಲಿ ಅವ್ನು ತೋರಿಸ್ಲಿಲ್ಲ. ಎಷ್ಟೋ ಸಲ ಅದನ್ನು ಕೂಡ ನಾನು ನೋಡಿದ್ದೇನೆ. ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ವ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಗೈಸ್. ನೀವೇನು ನೋಡ್ತಿದ್ರಲ್ಲ ಗೈಸ್, ಗಿಲ್ಲಿ ಅವರ ಗತ್ತು ಏನು ಅಂತ. ಯಾಕಪ್ಪ ಅಂತ ಅಂದರೆ, ಯಾರು ಗಿಲ್ಲಿನ ಹೆಚ್ಚು ದ್ವೇಷಿಸ್ತಿದ್ರು ಫಸ್ಟಿಂದನೂ ಲಾಸ್ಟರು, ಯಾರು ಜಾಸ್ತಿ ಗಿಲ್ಲಿ ಜೊತೆ ಜಗಳ ಆಡಿದಾರೋ ಅವರನ್ನೇ ಗಿಲ್ಲಿನ ಕೊನೆತ್ರಾಗಿ ಹೊಗಳ್ತಿದ್ದಾರೆ. ಯಾರ್ಯಾರು ಮನೆಯಿಂದ ಆಚೆಗೆ ಬರ್ತಾರೆ ನೋಡಿ, ಈ ವಾರ ಸ್ಪಂದನ ಬಂದಿದ್ದಾರೆ. ಸ್ಪಂದನ ಅವರು ಕೂಡ ಗಿಲ್ಲಿನ ಆಚೆ ಬಂದು ಹೊಗಳ್ತಿದ್ದಾರೆ. ಎಷ್ಟು ಒಂದು ಒಳ್ಳೆ ಮನುಷ್ಯತ್ವ ಅಂತಂದರೆ, ಅವನ ಮೇಲೆ ಒಂದು ಸಲ ಅವನು ಯಾರ ಮೇಲಾದ್ರೂ ಟ್ರಸ್ಟ್ ಅನ್ನೋದು ಹಿಡ್ಕೊಬಿಟ್ರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಗೈಸ್. ಅವರೇ ಹಿಂಸೆ ನೀನು ಹೋಗು ಅಂತಂದರು ಅವನು ಬಿಡೋದಿಲ್ಲ. ಅವರೇ ಹೇಳಿದ್ದಾರೆ ಬಾಯ ಮಾತಲ್ಲಿ, ನನಗೆ ಫ್ರೆಂಡ್ಸ್ಗಳಿರೋದು ಕಡಿಮೆ, ಯಾಕಂದರೆ ನಾನು ಕ್ವಾಟ್ಲೆ ಕೊಡೋದಕ್ಕೆ ಅವರು ಬಿಟ್ಟು ಹೋಗ್ತಾರೆ ಅಂತ. ಆದರೆ ಅವನು ಪ್ರೊಟೆಕ್ಟ್ ಮಾಡಿರೋವಷ್ಟು ಗಿಲ್ಲಿ ರಕ್ಷಿತಾ ಮತ್ತು ಕಾವ್ಯನ ಅಶ್ವಿನಿ ಅವರು ಹೇಳ್ದಂಗೆ ಎಷ್ಟು ಪ್ರೊಟೆಕ್ಟ್ ಮಾಡ್ತಾನೆ ಅಂದರೆ, ಅಶ್ವಿನಿ ಅವ್ರು ಇನ್ನೊಬ್ರನ್ನ ತಗೊಳ್ಳಿಲ್ಲ, ರಘು ಅವ್ರನ್ನ ಅವನು ಎಷ್ಟು ಕೇರು ಅಥವಾ ಎಷ್ಟು ಪ್ರೀತಿ ಇಟ್ಟಿದ್ದಾನೆ ಅಂತಂದರೆ, ರಘುನೇ ಎಷ್ಟೋ ಸಲ ಗಿಲ್ಲಿನ ನಾಮಿನೇಟ್ ಮಾಡಿದ್ದಾರೆ. ಇನ್ನೆಷ್ಟೋ ಸಲ ಹೋಗು ಆ ಕಡೆ ಹೋಗಿ ಕೂತ್ಕೊಳ್ಳೋ, ಹೊರ್ಕೊಬೇಡ ಕಣೋ, ನೆಟ್ಟಗೆ ಮಲ್ಕೊಳ್ಳೋ, ಈ ಥರ ಎಲ್ಲ ಹೇಳಿದ್ದಾನೆ. ಬಟ್ ಆದರೆ ಗಿಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ರಘುನ ಅಥವಾ ರಕ್ಷಿತನಾಗಲಿ ಅಥವಾ ಕಾವ್ಯನಾಗಲಿ ಬಿಟ್ಕೊಟ್ಟೇ ಇಲ್ಲ. ಆ ಒಂದು ಫ್ರೆಂಡ್ಶಿಪ್ನ ಯಾವ ಥರ ತಗೊಬಂದ ಅಂದರೆ, ನಮಗೆ ಅನ್ಸೋದು ಟಾಪ್ 4 ಅವರೇ 4 ಜನ ಇರ್ತಾರೆ ಅಂತ. ಕಾವ್ಯ ಇರೋ ಡೌಟು 3 ಜನ ಅಂತೂ ಇದ್ದೇ ಇರ್ತಾರೆ ಗೈಸ್. ರಘುನ ಅಷ್ಟು ಫ್ಯಾನ್ ಇಲ್ಲ, ಆದರೂ ಕೂಡ ಏನೇ ಆದರೂ ಅವ್ರು 4 ಜನ ಫ್ರೆಂಡ್ಶಿಪ್ಪಲ್ಲಿ ಇಬ್ಬರಾದರೂ ಟಾಪ್ 5 ಒಳಗೆ ಇದ್ದೇ ಇರ್ತಾರೆ ಅಂತ ಅನ್ನೋದು ನನ್ನ ಮಾತು. ಮೊದಲನೇದಾಗಿ ಧನುಷ್ ಹೋಗಾಯಿತು ಫಸ್ಟ್ ಫೈನಲಿಸ್ಟ್ ಆಗಿ, ಗಿಲ್ಲಿ ಆಗ್ತಾನೆ ಅಂತಂತೂ ನನಗಂತೂ ಗೊತ್ತು. ರಕ್ಷಿತಾ ಮತ್ತು ಅಶ್ವಿನಿ ಅವರಲ್ಲಿ ಭಾಳ ಕಾಂಪಿಟೇಷನ್ ಇದೆ ಗೈಸ್. ವಿನ್ನರ್ ಅಂತೂ ಗಿಲ್ಲಿನೇ. ಸೆಕೆಂಡ್ ಥರ್ಡಲ್ಲಿ ಭಾಳ ಹೊಡೆದಾಟ ಇದೆ. ನೋಡೋಣ ಗೈಸ್, ಕಾದು ನೋಡೋಣ. ಎಲ್ಲ ಸೀಸನ್ನು ವಿನ್ನರ್ಗೆ ಕಾಯ್ದು ನೋಡ್ತಾಯಿದ್ರೆ, ಈ ಸೀಸನ್ನು ಫಸ್ಟ್ ರನ್ನರ್ ಅಪ್ ಯಾರಾಗ್ತಾರೆ ಅಂತ ಕಾಯ್ದು ನೋಡೋತೈತೆ ಗೈಸ್. ಇದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ ಗೈಸ್. ಥ್ಯಾಂಕ್ ಯು ಗೈಸ್ ಸೋ ಮಚ್. ಬೈ ಬೈ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ ಬೈ.